ಕೊಲೆ ಸಾಕ್ಷ್ಯಾಧಾರ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಆಗಿದೆ. ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅಂತ ನಟ ದರ್ಶನ್ ಅವರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ. ನಟ ದರ್ಶನ್ ಅವರನ್ನ ಬ್ಯಾನ್ ಮಾಡೋದಕ್ಕೆ ಇರುವಂತಹ ಅವಕಾಶಗಳು ಏನು? ಸಂಜೆ 4 ಗಂಟೆಗೆ ಫಿಲಂ ಚೇಂಬರ್ನಲ್ಲೇ ಮಹತ್ವದ ಸಭೆ ಆಗುತ್ತೆ. ಕಾರ್ಯಕಾರಿ ಸಭೆಯಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯಾಗುತ್ತಂತೆ. ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಂದರ್ಭದಿಂದ ಅವತ್ತಿನಿಂದಲೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಇವತ್ತು ಅಧಿಕೃತವಾಗಿ 4 ಗಂಟೆಗೆ ನಾವು ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ. ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ, ಹಿರಿಯರೆಲ್ಲ ಸೇರ್ಕೊಂಡು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋದನ್ನ, ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನ ನಾನು ಹೇಳಿ ಇಷ್ಟಪಡ್ತೀನಿ ಸರ್. 4 ಗಂಟೆಗೆ ಮೀಟಿಂಗ್ ಮುಗಿದಾದ್ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ತಮಗೆ ತಿಳಿಸ್ತಾರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಘಟನೆ ನಡೆದಂತಹ ಸಂದರ್ಭದಿಂದ ಅವತ್ತಿನಿಂದಲೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಇವತ್ತು ಅಧಿಕೃತವಾಗಿ 4 ಗಂಟೆಗೆ ನಾವು ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ. ಆ ಕಾರ್ಯಕಾರಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ತತ್ಕ್ಷಣಕ್ಕೆ ಕ್ರಮ ಆಗಬೇಕು, ಅವ್ರನ್ನ ಬ್ಯಾನ್ ಮಾಡಲೇಬೇಕು ಅನ್ನುವಂಥ ಒತ್ತಡ, ಬಟ್ ಅದಕ್ಕಿರುವಂತಹ ಅವಕಾಶಗಳು, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂದೆ ಇರುವಂತಹ ಅವಕಾಶಗಳು, ಜೊತೆಗೆ ಇಂತಿಷ್ಟು ವರ್ಷಗಳ ಕಾಲ ಅವರನ್ನ ನಿಷೇಧ ಮಾಡಬಹುದಾ ಕನ್ನಡ ಚಿತ್ರರಂಗದಿಂದ, ಅದಕ್ಕೂ ಕೂಡ ಅವಕಾಶ ಇರುತ್ತಾ? ಸೊ ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ಳಬಹುದು, ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ದೀಪ್ತಿ. ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಅವರನ್ನ ಕನ್ನಡ ಚಲನಚಿತ್ರದಿಂದ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಒತ್ತಡ ಸಾಕಷ್ಟು ಕಡೆಗಳಿಂದ ಕೇಳಿ ಬರ್ತಾ ಇದೆ. ಖುದ್ದು ರೇಣುಕಾಸ್ವಾಮಿಯ ಪತ್ನಿಯವರು ಕೂಡ ಈ ಒಂದು ಡಿಮ್ಯಾಂಡನ್ನು ಮುಂದೆ ಇಟ್ಟಿದ್ರು. ಅವರು ಹೇಳುವಂತಹ ಸಂದರ್ಭದಲ್ಲಿ ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ದರ್ಶನ್ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಈ ಬೆನ್ನಲ್ಲೇ ಸಾಕಷ್ಟು ಚರ್ಚೆ ಆಯಿತು. ಆದರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅವರನ್ನು ಯಾವ ರೀತಿಯಾಗಿ ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಿದ್ರೆ ಎಷ್ಟು ವರ್ಷಗಳ ಕಾಲ ಬ್ಯಾನ್ ಮಾಡಬೇಕಾಗುತ್ತೆ, ಜೊತೆಗೆ ಈಗಾಗಲೇ ಒಪ್ಕೊಂಡಿರುವಂತಹ ಸಹಿ ಹಾಕಿರುವಂತಹ ಸಿನಿಮಾಗಳ ಕತೆ ಏನಾಗುತ್ತೆ, ನಿರ್ಮಾಪಕ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕತೆ ಏನಾಗುತ್ತೆ, ಇದೆಲ್ಲನೂ ಕೂಡ ಕೂತು ಚರ್ಚೆ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿರುವಂತಹ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸುರೇಶ್ ಅವರು ಒಂದು ಕಾರ್ಯಕಾರಿಣಿ ಸಭೆಯನ್ನು ಕೂಡ ಕರೆದಿದ್ದಾರೆ. ಈಗ 4 ಗಂಟೆ ಹೊತ್ತಿಗೆ ಈ ಸಭೆ ಆರಂಭವಾಗಲಿಕ್ಕಿದೆ. ಇದರಲ್ಲಿ ಕಲಾವಿದರ ಸಂಘ ಹಾಗೆ ನಿರ್ಮಾಪಕರ ಸಂಘ ಕೂಡ ಭಾಗಿಯಾಗುತ್ತೆ. ಎಲ್ಲರೂ ಕೂತು ಈ ಕಾರ್ಯಕಾರಿಣಿ ಸಭೆಯಲ್ಲಿ ಮುಂದಿನ ಬ್ಯಾನ್ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಅಂದರೆ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆಯಾ ಕಾನೂನು ಪ್ರಕಾರ, ಹಾಗೆ ಒಬ್ಬ ನಟನನ್ನು ಬ್ಯಾನ್ ಮಾಡಲಿಕ್ಕೆ ಸಾಧ್ಯನಾ, ಬ್ಯಾನ್ ಮಾಡಿದರೆ ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಆದರೆ ನಮಗೆ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಬ್ಯಾನ್ ಮಾಡೋದಕ್ಕಾಗೋದಿಲ್ಲ, ಆದರೆ ಅವರಿಗೆ ಸಹಕಾರ ಕೊಡದೇ ಇರೋ ರೀತಿಯಲ್ಲಿ ನಾವು ಕ್ರಮಗಳನ್ನು ತಗೊಳ್ಬೋದು ಅಂತ ಹೇಳಿ. ಅಂದರೆ ಪ್ರೊಡ್ಯೂಸರ್ ಯಾರು ಕೂಡ ಸಿನಿಮಾ ಮಾಡೋದಕ್ಕೆ ಮುಂದೆ ಬರದೇ ಇರುವಂಥದ್ದು, ನಿರ್ದೇಶಕರು ಅವರಿಗೆ ಸಿನಿಮಾ ಮಾಡದೇ ಇರುವಂಥದ್ದು, ಇದೆಲ್ಲದರ ಬಗ್ಗೆ ಈಗ ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭ ಆಗಲಿಕ್ಕಿದೆ. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.